ನಮಸ್ಕಾರ ವೀಕ್ಷಕರೇ. ನೋಡಿ, ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಲೈಂಗಿಕ ಜೀವನ ಅಂದರೆ ಎಷ್ಟೋ ಜನರಿಗೆ ಕೇವಲ ತಮ್ಮದೇ ಸುಖದ ಬಗ್ಗೆ ಯೋಚನೆ ಮಾಡುವುದು. ಸಂಗಾತಿಗೆ ಪೂರ್ಣ ತೃಪ್ತಿ ಸಿಕ್ಕಿದೆಯೇ, ಆಕೆ ನಮ್ಮ ಹಾಗೆ ಸುಖ ಅನುಭವಿಸಿದ್ದಾಳಾ ಎನ್ನುವುದನ್ನು ನಾವು ಹೆಚ್ಚಾಗಿ ಪರಿಗಣಿಸುವುದೇ ಇಲ್ಲ. ಆದರೆ ಒಂದು ಆರೋಗ್ಯಕರ ಸಂಬಂಧಕ್ಕೆ ಇಬ್ಬರಿಗೂ ಪರಮಾವಧಿ ತೃಪ್ತಿ ಸಿಗುವುದು ಬಹಳ ಮುಖ್ಯ. ಯಾಕಂದ್ರೆ ಹೆಣ್ಣು ತನ್ನ ಬಯಕೆಗಳನ್ನು ಮುಕ್ತವಾಗಿ ಹೇಳಲು ಕೆಲವೊಮ್ಮೆ ಹಿಂಜರಿಯುತ್ತಾಳೆ. ಹಾಗಾಗಿ ನೀವು ಅವರ ಮನಸ್ಸಿನ ಆಸೆಗಳನ್ನು ತಿಳಿದುಕೊಂಡು ಆಶ್ಚರ್ಯ ನೀಡಬೇಕು. ಇವತ್ತು ನಾನು ನಿಮಗೆ ನಿಮ್ಮ ಸಂಗಾತಿಯನ್ನು ಲೈಂಗಿಕವಾಗಿ ಪರಮಾವಧಿ ತೃಪ್ತಿಪಡಿಸುವ ಆ 4 ಅದ್ಭುತ ಸಂಭೋಗ ಟೆಕ್ನಿಕ್ಸ್ ಬಗ್ಗೆ ಹೇಳುತ್ತೇನೆ. ಇವುಗಳನ್ನು ನೀವು ನಿಮ್ಮ ಸಂಗಾತಿಗೆ ಪ್ರೀತಿಯಿಂದ ತೋರಿಸಿದರೆ ನಿಮ್ಮ ಲೈಂಗಿಕ ಜೀವನ ಖಂಡಿತ ಇನ್ನಷ್ಟು ಇಂಟರೆಸ್ಟಿಂಗ್ ಆಗುತ್ತದೆ. ಖಂಡಿತವಾಗಿಯೂ ಈ ಟೆಕ್ನಿಕ್ನಿಂದ ನಿಮ್ಮ ಸಂಗಾತಿ ಖುಷಿ ಪಡಬಹುದು ಮತ್ತು ಇದನ್ನು ಮತ್ತೆ ಮತ್ತೆ ಇಷ್ಟಪಡಬಹುದು. ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಂಗಾತಿಯ ಸಂತೋಷ ಹೆಚ್ಚಿಸುವ 4 ಟೆಕ್ನಿಕ್ಸ್. ನಿರೂಪಕಿ. ಸ್ನೇಹಿತರೆ, ಯಾವುದೇ ಸಂಭೋಗ ವಿಧಾನವನ್ನು ಅನುಸರಿಸುವಾಗ ತಾಳ್ಮೆ ಮತ್ತು ಪರಸ್ಪರ ಒಪ್ಪಿಗೆ ಬಹಳ ಮುಖ್ಯ. ನಿಮ್ಮ ಸಂಗಾತಿಯ ಇಷ್ಟಕಷ್ಟಗಳನ್ನು ತಿಳಿದುಕೊಂಡು ಮುಂದುವರಿಯುವುದು ಉತ್ತಮ. ಇದನ್ನು ಕೆಲವರು ಬೊಂಡೆ ಸೆಕ್ಸ್ ಅಂತಲೂ ಕರೆಯುತ್ತಾರೆ. ಇದು ಒಂದು ಆರೋಗ್ಯಕರ ಸಂಭೋಗ ವಿಧಾನ. ಆದರೆ ಗಮನಿಸಿ, ಇದು ನಿಮ್ಮ ಸಂಗಾತಿಗೆ ಇಷ್ಟವಿದ್ದರೆ ಮಾತ್ರ ಮುಂದುವರಿಯಿರಿ. ಅವರ ಇಷ್ಟವಿಲ್ಲದೆ ಮಾಡಿದರೆ ಅದು ತೀವ್ರ ತಪ್ಪು. ಪರಸ್ಪರ ಒಪ್ಪಿಗೆಯ ನಂತರ ನಿಮ್ಮ ಸಂಗಾತಿಯ ಕೈಗಳನ್ನು ಪ್ರೀತಿಯಿಂದ ಹಗುರವಾಗಿ ಕಟ್ಟಿಹಾಕಿ. ನಂತರ ಆಕೆಯ ದೇಹವನ್ನು ನಿಧಾನವಾಗಿ ಪೂರ್ತಿ ಚುಂಬಿಸಿ ಉದ್ರೇಕಿಸಿ. ಈ ರೀತಿ ಮಾಡುವುದರಿಂದ ಅವರ ಮತ್ತು ನಿಮ್ಮ ಲೈಂಗಿಕ ಉದ್ರೇಕದ ತೀವ್ರತೆ ಹೆಚ್ಚು ಇರುತ್ತದೆ. ಬಂಧನದಲ್ಲಿದ್ದಾಗ ಸಿಗುವ ಆ ಕಾಯುವಿಕೆ ಮತ್ತು ಉದ್ರೇಕದ ತೀವ್ರತೆ ಇಬ್ಬರಿಗೂ ಹೊಸ ಅನುಭವ ನೀಡುತ್ತದೆ. ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುವ ವೈಬ್ರೇಟರ್ನಂತಹ ಉಪಕರಣಗಳು ಹೆಣ್ಣಿಗೆ ಅತಿ ಹೆಚ್ಚು ಸುಖವನ್ನು ನೀಡಬಲ್ಲವು. ಇದನ್ನು ಹೆಚ್ಚಾಗಿ ಸ್ತ್ರೀಯರು ತಮ್ಮ ಚಂದ್ರನಾಡಿ ಅಥವಾ ಕ್ಲಿಟೋರಿಸ್ ಭಾಗವನ್ನು ಸ್ಟಿಮ್ಯುಲೇಟ್ ಮಾಡುವುದಕ್ಕೆ ಉಪಯೋಗಿಸುತ್ತಾರೆ. ಆದರೆ ಎಚ್ಚರಿಕೆ, ಉತ್ತಮ ಗುಣಮಟ್ಟದ ಉಪಕರಣಗಳನ್ನು ಮಾತ್ರ ಬಳಸಿ. ವೈಬ್ರೇಷನ್ನ ತೀವ್ರತೆ ಮಿತಿಗಿಂತ ಹೆಚ್ಚಾದರೆ ಸೂಕ್ಷ್ಮ ಭಾಗಗಳಲ್ಲಿ ಗಾಯಗಳಾಗುವ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಮೃದುವಾಗಿ ಮತ್ತು ನಿಧಾನವಾಗಿ ಬಳಸಿ. ಈ ಉಪಕರಣಗಳು ಸಂಭೋಗ ಕ್ರಿಯೆಗೂ ಮುನ್ನ ಅಥವಾ ಜೊತೆಯಲ್ಲಿ ತೃಪ್ತಿಯ ಮಟ್ಟವನ್ನು ಹೆಚ್ಚಿಸಲು ಸಹಕರಿಸುತ್ತವೆ. ಈ ವಿಧಾನದಲ್ಲಿ ಹೆಣ್ಣು ಗಂಡಿನ ದೇಹದ ಮೇಲೆ ಮಲಗಿ ಸಂಭೋಗದ ಗತಿಯನ್ನು ತಾನೇ ನಿಯಂತ್ರಿಸುವುದು. ಇದು ಹೆಣ್ಣಿಗೆ ತನ್ನ ಲೈಂಗಿಕ ಉದ್ರೇಕದ ಮಟ್ಟವನ್ನು ಮತ್ತು ಸ್ಟಿಮ್ಯುಲೇಷನ್ ಅನ್ನು ನಿಯಂತ್ರಿಸಲು ಸಹಕರಿಸುತ್ತದೆ. ಇದರಿಂದ ಆಕೆ ತನಗೆ ಬೇಕಾದಂತೆ ಗಂಡಿನಿಂದ ಸುಖವನ್ನು ಪಡೆದುಕೊಳ್ಳಬಹುದು. ಈ ವಿಧಾನದಲ್ಲಿ ಆಕೆ ತುಂಬಾ ಆಕ್ಟಿವ್ ಆಗಿ ಭಾಗಿಯಾಗುವುದರಿಂದ ಇಬ್ಬರಿಗೂ ಲೈಂಗಿಕ ಕಾರ್ಯದಲ್ಲಿ ಇನ್ನಷ್ಟು ಆಸಕ್ತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಇದನ್ನು ಓರಲ್ ಕ್ರೀಡೆ ಅಥವಾ ಓರಲ್ ಸೆಕ್ಸ್ ಎಂದು ಕರೆಯಲಾಗುತ್ತದೆ. ಇದು ಒಬ್ಬ ವ್ಯಕ್ತಿಯ ಲೈಂಗಿಕ ಜೀವನದಲ್ಲಿ ಅತಿ ಹೆಚ್ಚು ಸುಖ ಮತ್ತು ಉದ್ರೇಕವನ್ನು ನೀಡುವ ಒಂದು ಪ್ರಮುಖ ವಿಧಾನ. ಈ ವಿಧಾನದಿಂದ ಹಲವಾರು ಸ್ತ್ರೀಯರು ತಮ್ಮ ಪರಮಾವಧಿಯ ಸಂತೋಷದ ಪರಾಕಾಷ್ಠೆಯನ್ನು ತಲುಪುತ್ತಾರೆ. ಇದಕ್ಕೆ ಮುಖ್ಯ ಕಾರಣ, ಎಷ್ಟೋ ಸ್ತ್ರೀಯರಿಗೆ ಯೋನಿ ಸಂಭೋಗ ಮಾಡುವಾಗ ಒತ್ತಡ, ಹಾರ್ಮೋನ್ ಸಮಸ್ಯೆ ಅಥವಾ ಇತರ ಆರೋಗ್ಯ ಕಾರಣಗಳಿಂದ ಅಗತ್ಯವಿರುವ ಲೂಬ್ರಿಕೇಶನ್ ಆರಂಭದಲ್ಲಿ ಇರುವುದಿಲ್ಲ. ಇಂತಹ ಸಮಯದಲ್ಲಿ ಓರಲ್ ಕ್ರೀಡೆಯನ್ನು ಮಾಡುವುದರಿಂದ ಹೆಣ್ಣಿಗೆ ಲೈಂಗಿಕವಾಗಿ ಉದ್ರೇಕಗೊಳ್ಳಲು ಸಾಕಷ್ಟು ಸಮಯ ಸಿಗುತ್ತದೆ. ನಿಧಾನವಾಗಿ ಯೋನಿ ಭಾಗದಲ್ಲಿ ಸ್ನಿಗ್ಧತೆ ಆರಂಭವಾಗುತ್ತೆ ಮತ್ತು ಆಕೆ ಪೂರ್ಣ ಸುಖಕ್ಕೆ ಸಿದ್ಧಳಾಗುತ್ತಾಳೆ. ಕೆಲವೊಮ್ಮೆ ಆಕೆ ಆರಂಭದಲ್ಲಿ ಹಿಂಜರಿಯಬಹುದು, ಆದರೆ ನೀವು ತಾಳ್ಮೆಯಿಂದ ಪ್ರೀತಿಯಿಂದ ಮಾಡಿದಾಗ ಖಂಡಿತ ಆಕೆ ಅದರಲ್ಲಿ ಸುಖ ಪಡೆಯಲು ಆರಂಭಿಸುತ್ತಾಳೆ. ಬೂಸ್ಟರ್ ಟೆಕ್ನಿಕ್ ಮತ್ತು ಮುಕ್ತಾಯ. ನಿರೂಪಕಿ. ಈ 4 ಟೆಕ್ನಿಕ್ಗಳ ಜೊತೆಗೆ ನಿಮ್ಮ ಲೈಂಗಿಕ ಕ್ರಿಯೆಯನ್ನು ಸೂಪರ್ ಚಾರ್ಜ್ ಮಾಡುವ ಡರ್ಟಿ ಟಾಕ್ಸ್ ಎಂದರೆ ಸಂಭೋಗದ ಸಮಯದಲ್ಲಿ ಉದ್ರೇಕಗೊಳ್ಳುವಂತಹ ಮಾತುಗಳನ್ನು ಆಡುವುದು. ಇದು ನಿಮ್ಮಿಬ್ಬರ ನಡುವಿನ ಉತ್ಸಾಹವನ್ನು ಹೆಚ್ಚಿಸುವ ಒಂದು ಎನರ್ಜಿ ಬೂಸ್ಟರ್ ಇದ್ದ ಹಾಗೆ. ಸುಮ್ಮನೆ ಮೌನವಾಗಿ ಸಂಭೋಗ ಮಾಡುವುದರಿಂದ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆಯಾಗಬಹುದು. ಆದ್ದರಿಂದ ಸಂಭೋಗ ಮಾಡುವಾಗ ನಿಮ್ಮ ಸಂಗಾತಿಯನ್ನು ಹುರಿದುಂಬಿಸುವಂತಹ ಉತ್ತಮ ಡರ್ಟಿ ಮಾತುಗಳನ್ನಾಡಿ. ನಿಮ್ಮಿಬ್ಬರ ಲೈಂಗಿಕ ಕ್ರಿಯೆಗೆ ಒಂದು ಹೊಸ ಜೀವ ತುಂಬಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ಕೇವಲ ಮಾಹಿತಿಗಾಗಿ ಮಾತ್ರ. ಯಾವುದೇ ಸಂಭೋಗ ವಿಧಾನಗಳನ್ನು ಅನುಸರಿಸುವಾಗ ದಯವಿಟ್ಟು ಪರಸ್ಪರ ಮಾತನಾಡಿ, ಒಪ್ಪಿಗೆಯ ಮೇರೆಗೆ ಮತ್ತು ಪ್ರೀತಿಯಿಂದ ಮುಂದುವರೆಯಿರಿ. ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.